ಕನ್ನಡ ಜಾಣ ನಮಸ್ಕಾರ. ಇತ್ತೀಚೆಗೆ ಪದೇ ಪದೇ ಒಂದು ಪ್ರಶ್ನೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರ್ತಾರೆ. ಬ್ರಾಹ್ಮಣರ ಆಡಳಿತವಿರುವ ಮಠಗಳಲ್ಲಿ ಯಾಕೆ ಪಂಕ್ತಿ ಭೇದ ಇದೆ? ಅಂದ್ರೆ ಬ್ರಾಹ್ಮಣರಿಗೆ ಬೇಡ ಊಟ, ಬ್ರಾಹ್ಮಣರಲ್ಲದ ಜನ್ವಾರ ಹಾಕಿಲ್ಲದ ಶೂದ್ರರಿಗೆ, ಈ ಶೂದ್ರರಿಗೆ ಸಪರೇಟ್ ಊಟ ಯಾಕೆ ಅಂತ ಹೇಳ್ಬಿಟ್ಟು ಈ ಮೆಕಾಲ ಶಿಕ್ಷಣ ಪಡೆದಂತ, ಆಧುನಿಕ ಶಿಕ್ಷಣ ಪಡೆದಂತ ಒಂದಷ್ಟು ಈ ಶೂದ್ರ ಹುಡುಗರು ಕೇಳ್ತಾ ಇರ್ತಾರೆ. ಗೊತ್ತಲ್ಲ, ಪಂಕ್ತಿ ಭೇದ ಉಡುಪಿಯಲ್ಲಿ ಮತ್ತೆ ಶೃಂಗೇರಿಯಲ್ಲಿ ಹೊಸನಗರದಲ್ಲಿ ಇತ್ತೀಚಿನ ಟ್ರೆಂಡಿಂಗ್ ಸ್ಟಾರ್, ಭಯಂಕರ ಸ್ಟಾರ್ ರಾಘವೇಂದ್ರರು, ರಾಯರು ಟ್ರೆಂಡಿಂಗ್ ಸ್ಟಾರ್ ಇವಾಗ ಮಂತ್ರಾಲಯದಲ್ಲಿ ಇಲ್ಲೆಲ್ಲ ಸಪರೇಟ್ ಊಟ ಯಾಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಈ ಮೆಕಾಲ ಶಿಕ್ಷಣ ಪಡೆದಂತಹ, ಆಧುನಿಕ ಶಿಕ್ಷಣ ಪಡೆದ ಶೂದ್ರರು ಕೇಳ್ತಾ ಇರ್ತಾರೆ. ಅದೇ ಉಡುಪಿಯಲ್ಲಿ ಒಂದು ಬಣ್ಸ್ ಶೆಟ್ಟರ ಹೆಣ್ಮಗಳು, ಲೆಕ್ಚರ್ ಆಗಿದ್ದಂತ ಶೆಟ್ಟರ ಹೆಣ್ಮಗಳನ್ನ ಬ್ರಾಹ್ಮಣರ ಜೊತೆ ಕುತ್ಕೊಂಡು ಊಟ ಮಾಡ್ತಿಂತ ರಟ್ಟೆ ಹೇಳೋದು ಬಿಸಾಕಿದ್ರಲ್ಲ, ಈ ತರ ಘಟನೆಗಳು ನಡೆದಾಗ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅದು ತುಂಬಾ ಜನ ಬ್ರಾಹ್ಮಣರು ಉತ್ತರ ಕೊಡಕ್ ಹೋಗಲ್ಲ. ಯಾಕಂದ್ರೆ ಈ ದನ ತಿನ್ನುವ, ಹಂದಿ ತಿನ್ನುವ, ಕುರಿ ಕೋಳಿ ತಿನ್ನುವ ಈ ಶೂದ್ರರು, ಈ ಪರಮ ಪಾಪಿಗಳು, ಗೊತ್ತಲ್ಲ ಶೂದ್ರರು ಅಂದ್ರೆ ಮೋಕ್ಷವಿಲ್ದರು, ಬ್ರಾಹ್ಮಣರ ಉಪಪತ್ನಿ ಕೊಡ್ತರು, ಒಂದ್ ರೀತಿ ವೇಶ್ಯರ ಮಕ್ಕಳ ತರ ಈ ಕೊಳಕ ಶೂದ್ರರು. ಈ ಕೊಳಕರಿಗೆ, ಈ ಶೂದ್ರರಿಗೆ ಅಂದ್ರೆ ಎಲ್ಲ ಒಕ್ಕಲಿಗರು, ಕುರುಬರು, ಕುಂಬಾರರು, ಮಾದಿಗರು, ಇವರೆಲ್ಲ ಶೂದ್ರರು. ಈ ಶೂದ್ರಿಗೆ ಉತ್ತರ ಕೊಟ್ರೆ ನಮ್ಮ ಶ್ರೇಷ್ಠತೆಗೆ, ಪಾವಿತ್ರತೆಗೆ ಧಕ್ಕೆ ಬರುತ್ತೆ ಅಂತೇಳಿ ಉತ್ತರ ಕೊಡಕ್ ಹೋಗಲ್ಲ. ಬಾಯಿ ಬಂದ ಮಾತಾಡ್ತೇವೆ. ಕೊಳಕರು ಪಾಪ ಅವ್ರು ಕಮ್ಮಿ ಜನ, 2% 3% ಇದ್ದಾರೆ, ಆದ್ರೂ ಇಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. ಇಬ್ಬರು ಮುಖ್ಯಮಂತ್ರಿ. ಈ ದಲಿತರು ಮತ್ತೆ ಸಾವಿರ ಎಷ್ಟೋ ಇದೀವಿ ಅಂದ್ಕೋತಾರೆ. ಇನ್ನು ನಾವು ದಲಿತ ಮುಖ್ಯಮಂತ್ರಿ ಬಡ್ಕತ್ತವ್ರೆ. 2% ಇಬ್ರು ಮುಖ್ಯಮಂತ್ರಿಗಳು, ಬೇರೆ ವಿಚಾರ. ಉತ್ತರ ಕೊಡಕ್ ಹೋಗಿಲ್ಲ. ಆದ್ರೆ ಈಗ ಒಬ್ರು ಉತ್ತರ ಕೊಡಕ್ ಬಂದಿದ್ದಾರೆ ತುಂಬಾ ದಿಟ್ಟತನದಿಂದ. ಬ್ರಾಹ್ಮಣ ಕುಲತಿಲಕ, ಬ್ರಾಹ್ಮಣ ಶ್ರೇಷ್ಠ, ಭಯಂಕರ ಪಂಡಿತ, ವೇದ ಬ್ರಹ್ಮ, ಲಕ್ಷ್ಮಣ ಆಕಾಶ ಅಂತ ಹೇಳ್ಬಿಟ್ಟು ಇವರು ಕಾರ್ಕಳದ್ರು ಅಂತ ಅನ್ಕೊಂಡಿದ್ದೀನಿ. ಇವರು ಹೊತ್ತು ಉತ್ತರ ಕೊಟ್ಟಿದ್ದಾರೆ. ಬ್ರಾಹ್ಮಣರಲ್ಲಿ ಪಂಕ್ತಿ ಭೇದ ಯಾಕೆ, ಉತ್ತರ ಇಲ್ಲಿದೆ ಅಂತೇಳಿ ಒಂದು ಫೇಸ್ಬುಕ್ ಅಲ್ಲಿ ವಿವರವಾಗಿ, ಸವಿಸ್ತಾರವಾಗಿ, ದೀರ್ಘವಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನ ನಾನು ನಿಮ್ಗೆ ಲಿಂಕ್ ಹಾಕ್ತೀನಿ, ಆಸಕ್ತಿ ಇದ್ರು ಓದ್ಕೊಳ್ಳಿ. ಅದವರು ಕೊಟ್ಟಿರೋ ಕಾರಣ ಬೇರೆ, ಅದ್ರ ಒರಿಜಿನಲ್ ಕಾರಣ ನನಗೆ ಗೊತ್ತು. ಬ್ರಾಹ್ಮಣರ ತಂದೆ, ಎಲ್ಲರ ಅಪ್ಪ, ಬ್ರಾಹ್ಮಣರೆಲ್ಲರ ಪಿತೃ ಮನು ಹೇಳಿದಾನೆ. ಅದನ್ನ ಅವ್ರು ಹೇಳಕ್ ಆಗ್ತಾ ಇಲ್ಲ. ಮನು ಹೇಳಿರೋದ್ನಿಗೆ ಹೇಳಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬೇರೆ ಬೇರೆ ಹೇಳ್ತಾವ್ರೆ. ಮನು ಹೇಳಿದಾನೆ. ಏನ್ ಹೇಳಿದಾನೆ ಅಂದ್ರೆ, ಅಧ್ಯಾಯ 1ರಲ್ಲಿ ಮನು ಹೇಳ್ತಾನೆ, ಬ್ರಾಹ್ಮಣರ ಜೊತೆ ಅಂದ್ರೆ ಬ್ರಾಹ್ಮಣ ಶ್ರೇಷ್ಠರ ಜೊತೆ ಈ ಶೂದ್ರರು, ಕೆಳಜಾತಿಯವರು ಪಕ್ಕ ಕೂತ್ಕೊಂಡ್ರೆ ಕಬ್ಬಿಣದ ಸಲಾಕೆಯನ್ನ ಕಾಸಿ ಸೊಂಟಕ್ಕೆ ಬರೆ ಎಳಿಬೇಕಂತೆ, ಗುರ್ತು ಮಾಡ್ಬೇಕಂತೆ, ನೋಡ್ದಂಗೆ ನೆನಪಾಗಬೇಕಂತ. ಕಬ್ಬಿಣದ ಸಲಾಕೆಯನ್ನ ಹಾಕ್ಬಿಟ್ಟು ಆಮೇಲೆ ಇಲ್ಲ ಅಂದ್ರೆ ಕುಂಡೆಯನ್ನು ಕೆತ್ತಬೇಕು, ತಿಕಾ ಕೆತ್ತಬೇಕಂತ ಹಿಡ್ಕೊಂಡು ಬ್ರಾಹ್ಮಣರ ಜೊತೆ ಕೂತ್ಕೊಂಡವ್ರನ್ನ. ಇದು ಕಾರಣ. ಅದನ್ನ ಹೇಳಕ್ಕಾಗಲ್ಲ ಅಂತ ಹೇಳಿ ಅವ್ರು ಬೇರೆ ಹೇಳ್ತಾವ್ರೆ. ಏನ್ ಬೇರೆ ಹೇಳ್ತಾವ್ರೆ ಅಂದ್ರೆ, ಇವ್ರಿಗೆ ಸಂಸ್ಕಾರ ಇಲ್ಲ, ಊಟ ಮಾಡಕ್ ಬರಲ್ಲ, ಕಚಾಪಚನ್ ತಿಂತವೆ, ಎಡಗೆಲ್ಲ ಹಪ್ಪಳ ತಿಂತವೆ, ಪಾಯಸನ ಉಪ್ಪಿನಕಾಯಿ ಹಾಕಿದ ಸ್ಟಾರ್ಟಿಂಗ್ ನೆಕ್ಕಕ್ಕೆ ಶುರು ಮಾಡ್ತಾರೆ. ಹಂಗಲ್ಲ, ಊಟ ಮಾಡೋ ರೀತಿ ಬೇರೆ ಇದೆ, ಮಂತ್ರ ಹೇಳಬೇಕು, ಮತ್ತೇನೋ ಹೇಳಬೇಕು ಅಂತ ಹೇಳಿ ಸಂಸ್ಕಾರ ಇಲ್ಲ ಅಂತ ಹೇಳಿ ಹೇಳ್ತಾವ್ರೆ. ಇವ್ರೇನ್ರಿ ಬಾಯಲ್ಲಿ ಕಚಪಚ ಅಂತ ತಿಂತವೆ, ಅವ್ರು ನೋಡಿ ಎಲ್ಲಿ ಕಕ್ಕ ಮಾಡ್ತಾರೆ ಅಲ್ಲೇ ತಿಂತಾರೆ, ತಿನ್ನೋದು ಕಕ್ಕ ಮಾಡೋ ಒಂದೇ ಜಾಗದಲ್ಲಿ. ಇವು ಮಾತ್ರ ಬಾಯಲ್ಲಿ ತಿಂತವೆ, ನೇಲ ಕಕ್ಕ ಮಾಡ್ತವೆ, ಪಚಪಚ ಅಂತ ತಿಂತವೆ. ಕೊಳಕ್ ಶೂದ್ರರು, ಗಲೀಜು ಅಲ್ವಾ, ಗಲೀಜು. ಅದೇ ಕೃಷ್ಣದೇವರಾಯ ಪಿಕ್ಚರ್ ಅಲ್ಲಿ ನರಸಿಂಹರಾಜ ಬ್ರಾಹ್ಮಣರ ಊಟ ಹಾಕ್ತಾನೆ, ಇಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ನೋಡಿ. ಯಾರೋ ಫ್ರೆಂಡ್ ಹೇಳ್ತಾ ಇದ್ರು, ಇಲ್ಲ ಸರ್ ಬ್ರಾಹ್ಮಣರು ಊಟ ಆದ್ಮೇಲೆ ಅರ್ಧ ಗಂಟೆ ತಟ್ಟೆ ನೆಕ್ತಾರೆ, ಚೆನ್ನಾಗಿ ನೆಕ್ತಾ ಇರ್ತಾರೆ, ಅದಕ್ಕೊಂದು ಶಾಸ್ತ್ರ ಇದೆಯಂತೆ, ಅದಕ್ಕೊಂದು ಮಂತ್ರ ಇದೆಯಂತೆ, ಅದಕ್ಕೊಂದು ಕಾರಣ ಇದೆಯಂತೆ. ನೆಕ್ಕಕ್ಕೆ ಅರ್ಧ ಗಂಟೆ, ಊಟ ಮಾಡಿದ್ಮೇಲೆ ಅರ್ಧ ಗಂಟೆ ನೆಕ್ತಾರಲ್ಲ, ಅದಕ್ಕೆ ಬೇರೆ ಕಾರಣ ಇದೆಯಂತೆ. ಅದು ಶೂದ್ರ ಮುಡೆತವು, ಈ ಕೊಳಕರು, ಈ ಶೂದ್ರ ಬಡಿವು ಊಟ ಮಾಡಕ್ ಬರಲ್ಲ ಅಂತೇಳಿ ಅವರು ಬ್ರಾಹ್ಮಣರು ನಮ್ಮ ಅಂತಿಲ್ ಸೇರ್ಸಲ್ಲ ಅಂತೇಳಿ ಲಕ್ಷ್ಮಣ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ಅವರ ತಂದೆ ಮನು ಇದನ್ನಲ್ಲ, ಅವನು ಹೇಳಿದ್ದೆ ನಿಜವಾದ ಕಾರಣ. ಅದಕ್ಕೆ ಎಲ್ಲಾ ಬ್ರಾಹ್ಮಣರು ಸ್ವತಂತ್ರ ಬಂತಟ್ಟಿಂದಳು ನಾವು ಸಂವಿಧಾನ ಬರ್ಕೊಂಡ್ರಲ್ಲ, ಅವ್ರ ಸಂವಿಧಾನ ಯಾವತ್ತೂ ಸಮಾಧಾನ ಇರಲಿಲ್ಲ. ಅವತ್ತಿನ RSS ಯಾವ್ದು ಆರ್ಗನೈಸ್ ಪತ್ರಿಕೆ ಅನ್ಸುತ್ತೆ, ಅವತ್ತಿನ ಬರೆದಿರ್ತಾರೆ ಈ ಸಂವಿಧಾನ ಒಪ್ಪಿಗೆ ಇಲ್ಲ, ಮನುಸ್ಮೃತಿನೇ ಸಂವಿಧಾನ ಆಗ್ಬೇಕು ಅಂತ. ಯಾಕಾಗ್ಬೇಕು ಅಂದ್ರೆ ಬ್ರಾಹ್ಮಣ ಧರ್ಮ ಉಳಿಬೇಕು, ಬ್ರಾಹ್ಮಣ ಶ್ರೇಷ್ಠತೆ ಉಳಿಬೇಕು, ಅವರೇ ಶ್ರೇಷ್ಠರು, ಇಡೀ ಬೇರೆ ಎಲ್ಲಾ ಜಾತಿ ಅವ್ರ ಸೇವೆ ಮಾಡಕ್ಕಿರೋದು. ಇದು ಮನುಸ್ಮೃತಿಯಲ್ಲಿದೆ. ಬೇಕಾದ್ರೆ ಮುಂದೆ ಮನುಸ್ಮೃತಿ ಒಂದಷ್ಟು ವಿಚಾರ ಹೇಳ್ತಾ ಹೋಗೋಣ. ಆ ಕಾರಣಕ್ಕೆ ಮನುಸ್ಮೃತಿ
ಸಂವಿಧಾನ ಆಗ್ಬೇಕು ಅಂತೇಳಿ. ಇವತ್ತು ನೀವು ಮಾಡ್ಕೊಂಡ ಸಂವಿಧಾನ ಸರಿ ಇಲ್ಲ. ಯಾವ್ದ್ಯಾವ್ದು ಕೆಳಜಾತಿ ಎಲ್ಲ ಬಂದು ಬೇರೆ ಬೇರೆ ಉನ್ನತ ಹುದ್ದೆಲಿ ಕೂತ್ಕೋತೀರಾ, ದೇಶ ಆಳ್ತೀರಾ, ಕೊಳಕರು, ವಿದ್ಯೆ ಬೇರೆ ಬೇಕು ನಿಮ್ಗೆ. ಅದಲ್ಲ. ಇದೇನ್ ಪ್ರಜಾಪ್ರಭುತ್ವ, ಎಲ್ಲರೂ ಓಟ್ ಹಾಕಿ ಗೆಲ್ಲಿಸ್ಬೇಕಂತೆ? ಅದೇ ಯಾಕ್ರಿ ದರಿದ್ರ ವ್ಯವಸ್ಥೆ ಅದು, ಎಲ್ಲ ಓಟ್ ಹಾಕಿ ಗೆಲ್ಸೋದು. ಬ್ರಾಹ್ಮಣರಿಗೆ ಒಂದೇ ವೇಟು, ಈ ಶೂದ್ರನಿಗೆ ಕೊಳಕರಿಗೆ ಒಂದೇ ವೇಟ, ಜವಾನಿಗೆ ಒಂದೇ ಓಟ್ ಹಾಕ್ತಾರ? ಆಗ್ಬಾರ್ದದು. ಅದಕ್ಕೊಂದು ವ್ಯವಸ್ಥೆ, ರಾಜ, ಆಸ್ಥಾನ ಪಂಡಿತರು ಹಿಂಗೆಲ್ಲ ಇರುತ್ತು. ಗತವೈಭವ ಎಷ್ಟು ಚೆನ್ನಾಗಿತ್ತು ಒಂದ್ ಕಾಲದಲ್ಲಿ. ಈ ಮಿಡ್ಲ್ ಹಾಳಾಯ್ತು. ಈ ಕ್ರಿಶ್ಚಿಯನ್ರು ಬಂದು ಸಾಬ್ರು ಬಂದು ದೇಶ ಹಾಳಾಕ್ ಶುರು ಮಾಡಿ ಅವನ ಮೆಕ್ಕೆಲ್ಲ ಶಿಕ್ಷಣ ಕೊಟ್ಟು ಈ ಶೂದ್ರೆಲ್ಲ ವಿದ್ಯೆ ಕಲ್ತ್ಕೊಂಡು ಹಾಳಾಗೋಯ್ತು. ನಮ್ಮ ಗತವೈಭವ, ಆ ಕಾಲದ ಮನುವಿನ ಕಾಲದ ವರ್ಣಾಶ್ರಮದ ಆ ವ್ಯವಸ್ಥೆ ಅದು ಬರ್ಬೇಕು. ಮತ್ತೆ ಆ ಕಾರಣಕ್ಕೆ ಮನುಸ್ಮೃತಿ ಸಂವಿಧಾನ ಆಗಬೇಕು. ನೀವು ಮಾಡ್ಕೊಂಡ್ರೆ ಸಂವಿಧಾನ ಅಲ್ಲ, ಇದು ಸರಿ ಇಲ್ಲ. ಇದು ಬದಲಾಯಿಸ್ಬೇಕಂತ ಈ ವೋಟಿಂಗ್ ವ್ಯವಸ್ಥೆನೇ ಕೂಡುದು. ಮತ್ತೆ ಲಕ್ಷ್ಮಣ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಕೆಲವರು ಹೇಳ್ತಾರಲ್ಲಪ್ಪ, ಹುಟ್ಟಿನಿಂದ ಬ್ರಾಹ್ಮಣತ್ವ ಬರಲ್ಲ, ಸಂಸ್ಕಾರದಿಂದ ಬರುತ್ತೆ. ನಿಮ್ಮ ಸಂಸ್ಕಾರ, ನಡವಳಿಕೆ, ನಿಮ್ಮ ವಿದ್ವತ್ತು, ನಿಮ್ಮ ವಿದ್ಯೆ, ಇದರಿಂದ ನಿಮ್ಗೆ ಬ್ರಾಹ್ಮಣತ್ವ ಬರೋದು ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಲಕ್ಷ್ಮಣ ಕಡಾಖಂಡಿತವಾಗಿ ಹೇಳ್ತಾರೆ, ಸುಳ್ಳು, ಹುಟ್ಟಿನಿಂದಲೇ ಬರೋದು. ಅದಕ್ಕೊಂದು ಸಿನಿಮಾ, ಹಿಂದಿ ಸಿನಿಮಾದ ಕಥೆ ಉದಾಹರಣೆ ಬೇಕಾದ್ರೆ ಕೊಡ್ತಾರೆ. ತುಂಬಾ ಒಳ್ಳೆಯವನು ಕೆಟ್ಟರ ಹತ್ರ ಬೆಳೆದ್ರೆ ಕೆಟ್ಟನಾಗೆ ಬೆಳಿತಾನೆ, ಒಳ್ಳೆಯರಾಗಿ ಬೆಳೆಯಲ್ಲ. ಅಥವಾ ಕೆಟ್ಟಂತಂದು ಒಳ್ಳೆಯರ ಹತ್ರ ಬೆಳೆಸಕ್ ಹೋದ್ರೆ ಅದಾಗಲ್ಲ ಅಂತ ಹೇಳಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಹುಟ್ಟಿನಿಂದನೇ ಸಂಸ್ಕಾರ ಬರಬೇಕು. ಬ್ರಾಹ್ಮಣರು ಯಾವತ್ತೂ ತಪ್ಪು ಮಾಡಲ್ಲ. ಸಾವಾಸ ದೋಷದಿಂದ ಮಾಡ್ಬೋದು. ಯಾವಾರ ಶೂದ್ರ ಮುಂಡೆ ಸಹವಾಸ ಮಾಡಿ ತಪ್ಪು ಮಾಡ್ಬೋದು. ಶಿಕ್ಷೆ ಕೊಡೋದಾದ್ರೆ ಅವ್ರು ಕೊಲೆ ಮಾಡ್ಲಿ, ರೇಪ್ ಮಾಡ್ಲಿ, ಏನೇ ಮಾಡ್ಲಿ, ಅವ್ರ ಸಹವಾಸ ಯಾರು ಮಾಡಿದ್ರು ಆ ಶೂದ್ರರಿಗೆ ಕೊಡ್ಬೇಕನ್ನ ಈ ಬ್ರಾಹ್ಮಣರಿಗೆ ಕೊಡಂಗಿಲ್ಲ. ಇವ್ರು ಹುಟ್ಟಿನಿಂದಲೇ ತುಂಬಾ ಸಂಸ್ಕಾರ ಹೊತ್ಕೊಂಡು ಹುಟ್ಟಿದ್ದಾರೆ. ಇವ್ರು ಕೆಟ್ಟದ್ದು ಯಾವತ್ತೂ ಮಾಡಲ್ಲ. ಹಾಗಾದ್ರೆ ಕೆಲವರು ಪ್ರಶ್ನೆ ಕೇಳೋದು, ಕುವೆಂಪು ಹೆಂಗೆ ಮತ್ತೆ ಶೂದ್ರ ಅಲ್ವಾ? ಅವ್ರ ತಂದೆ ಬರಹಗಾರಲ್ಲ, ಕವಿ ಅಲ್ಲ, ಸಾಮಾನ್ಯ ರೈತ, ಅದ ಹೆಂಗೆ ಮಹಾಕಾವ್ಯ ಬರ್ತದೆ? ಅದ ಹೆಂಗ್ ಮಹಾಕವಿ ಆಗ್ಬಿಟ್ರು? ಯುಗದ ಕವಿ, ಜಗದ ಕವಿ ಆಗ್ಬಿಟ್ರಲ್ಲ. ಇಲ್ಲಿ ಹಂಗಾರೆ ಏನೋ ಒಂದು ನಡೆದಿದೆ, ಸಂಶೋಧನೆ ಆಗ್ಬೇಕು. ಕುವೆಂಪು ರಾಮಾಯಣ ಬರೆದಿಲ್ಲ, ಬೇರೆ ಯಾರೋ ಶರ್ಮ, ಜುಟ್ಟು, ಭಟ್ಟ ಇನ್ಯಾರೋ ಬರೆದಿದ್ದಾನೆ, ಅದು ಸಂಶೋಧನೆ ಆಗ್ಬೇಕು. ಪಾಪ ನಮ್ಮ ಮೈಸೂರಿನ ಮಾವಿನ ಕಾಡ ಯಾರಿದಾರಲ್ಲ, ಈ ಗಾಂಧಿ ಸಂಶೋಧನೆಯಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಗಾಂಧಿ ಸಂಶೋಧನೆ ಮುಗಿದ ತಕ್ಷಣ ಈಗ ಕುವೆಂಪು ಸಂಶೋಧನೆ ಮಾಡ್ತಾರೆ. ಅವರು ರಾಮಾಯಣದಷ್ಟನ್ನ ಕುವೆಂಪು ಬರೆದಿಲ್ಲ, ಬೇರೆ ಯಾರೋ ಬ್ರಾಹ್ಮಣನೋ ಯಾರೋ ಬರ್ದಾನೆ, ಅದನ್ನ ಇವರು ಹೆಸರು ಹಾಕೊಂಡ್ರೆ ಅಂತೇಳಿ ಸಂಶೋಧನೆ ಮಾಡಿ ಹೇಳ್ತಾರೆ. ಅಲ್ಲಿ ಗಂಟ ವೆಯ್ಟ್ ಮಾಡೋದು. ಯಾಕಂದ್ರೆ ಹುಟ್ಟಿನಿಂದ ಸಂಸ್ಕಾರ ಬರೋದಲ್ಲ. ಕುವೆಂಪು ಹುಟ್ಟಿನಿಂದ ಏನೋ ಅವ್ರ ಅಪ್ಪ ಬರಹಾಗಾರ ಅಲ್ವಲ್ಲ, ಮತ್ತೆ ಹೆಂಗ್ ಕವಿ ಆಗ್ಬಿಟ್ಟ, ಒಬ್ಬ ಶೂದ್ರ ಅಲ್ವಾ? ಅದಕ್ಕೇನು ಹೇಳೋದು, ಶೂದ್ರಿಗೆ ವಿದ್ಯೆ ಕೊಡಬಾರದು. ನೋಡಿ, ಏಕೆಲ್ಲ ಕೊಟ್ಟುವ, ಹೆಬ್ಬೆಳ ಕತ್ತ ಬಿಸಾಕಿದ್ವಿ, ಕರ್ಣನ್ ಕೊಟ್ಟುವ, ಶಂಭುಕನ್ ತಲೆ ಕತ್ ಬಿಸಾಕಿಲ್ವಾ? ಕೊಡಬಾರ್ದ್ರಿ. ನಮ್ಮ ಸಂಸ್ಕೃತಿ, ಬ್ರಾಹ್ಮಣ ಸಂಸ್ಕೃತಿ ಅಲ್ಲ ಅದು, ಕೂರ್ದು. ಮತ್ತೆ ನೀವು ಕೇಳ್ಬೋದು, ನಮ್ಮ ಗತ ಸಂಸ್ಕೃತಿಯಲ್ಲಿ ಏನಿರ್ಲಿಲ್ಲ. ಈಗ ಸುಮ್ಮನೆ ನೀವು ವಿದೇಶರ ಅವರ ವಿಮಾನ ಕಂಡಿಡಿದ್ರು, ಅದ್ ಕಂಡಿಡಿದ್ರು ಅಂತ ಹೇಳ್ತೀರಿ. ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಇತ್ತು, ಪುಷ್ಪಕ ವಿಮಾನ ಇತ್ತು. ನೋಡಿ, ಉಡುಪಿಯಲ್ಲಿ ಈಗಲೂ ಸಹ, ಈಗಲೂ ಆ ಕಾಲದಿಂದನೂ, ಅಧೀಮ ಕಾಲದಿಂದನೂ ಇವತ್ತಿನವರೆಗೂ ಸಹ ಅಲ್ಲಿ ನೀರು ಬಿಸಿ ಮಾಡೋದು, ಅಡಿಗೆ ಮಾಡೋದು ಎಲ್ಲಿ ಅನ್ಕೊಂಡ್ರಿ? ಸೌದೆ ಒಲೆ ಅನ್ಕೊಂಡ್ರಿ? ಗ್ಯಾಸ್ ಅನ್ಕೊಂಡ್ರ? ಪರಮಾಣುವಿನಿಂದ. ನೀವಿವಾಗ ಪರಮಾಣುವಿನಿಂದ ವಿದ್ಯುತ್ ಮತ್ತೊಂದು ಕತೆ ಹೊಡಿತಿರಲ್ಲ, ಅವರು ಆ ಕಾಲದಿಂದನೂ ಮಾಡ್ಕೊಂಬಂತಿರೋದು. ಒಬ್ಬ ಋಷಿ ಅದನ್ನ ಆವಿಷ್ಕಾರ ಮಾಡಿದ್ದ. ಅವನ ಹೆಸರು ಮುಚ್ಚಾಕ್ಬಿಟ್ಟಿದ್ದಾರೆ. ಈ ಬ್ರಿಟಿಷರ್ ದೇಶ ಆಳ್ಬಿಟ್ಟು, ಸಾಬ್ರ ದೇಶ ಆಳ್ಬಿಟ್ಟು ಎಲ್ಲವನ್ನೂ ಆವಿಷ್ಕಾರ ಮಾಡಿದಾರೆ. ನಾವು ಇಲ್ಲಿಯ ಬ್ರಾಹ್ಮಣ ಋಷಿಗಳು ಅದನ್ನು ಮುಚ್ಚೋಗಿದೆ. ಆ ಮುಸ್ಕೊಂಡು ತೆಗಿಬೇಕು, ಸತ್ಯ ಬಯಲಿಗೆ ಬರಬೇಕು, ಹೊರ ಪ್ರಪಂಚಕ್ಕೆ ಬರಬೇಕು. ಈಗ ನೀವು ಪಠ್ಯ ಪುಸ್ತಕ ಯಾರೋ ರೈಟ್ ಸಹೋದರಿ ವಿಮಾನ ಕಂಡಿದ್ರು ಅಂತ ಹೇಳ್ತಿರಲ್ಲ, ಅವೆಲ್ಲ ಸುಳ್ಳು. ಎಲ್ಲಾ ಇಲ್ಲೇ ಇತ್ತು. ಮತ್ತೆ ಇನ್ನೊಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ, ಯಾವುದೇ ಬ್ರಾಹ್ಮಣರ ಮಠಗಳಲ್ಲಿ ಅಥವಾ ಬ್ರಾಹ್ಮಣರು ಯಾರು ಸಹ ಈ ಬಾವಿ, ಕೆರೆ, ಕಟ್ಟೆ ನೀರನ್ನ ಕುಡಿಯಲ್ಲ. ಕೆರೆ, ಕಟ್ಟೆ, ಬಾವಿಲೆಲ್ಲ ಈ ಶೂದ್ರು ಉಚ್ಚವಿದಿರ್ತವೆ, ಎತ್ತಿಗ ತೊಳ್ಕೊಂಡಿರ್ತವೆ, ದನ ಮೈ ತೊಳೆದಿರ್ತಾರೆ, ಎಮ್ಮೆ ಮೈ ತೊಳೆದಿರ್ತಾರೆ, ಸಾಗಣಿ, ಗಂಜಲ, ಗಬ್ಬು ವಾಸನೆ, ದರಿದ್ರ, ಕೊಳಕು ಶೂದ್ರು ಬಿಡತ್ತವು. ಸರಿನಾ? ಅದಕ್ಕೆ ಅವ್ರು ಹಿಮಾಲಯದಿಂದನೇ ತರ್ಸದ್ ನೀರನ್ನ, ಬೋರ್ವೆಲ್ ನೀರು ಕುಡಿಯಲ್ಲ. ಅಂತರ್ಜಲ ಸೇರ್ಕೊಂಡ್ಬಿಟ್ಟಿರುತ್ತೆ ಈ ಶೂದ್ರರ, ಈ ಒಕ್ಕಲಿಗರದು, ಲಿಂಗಾಯತರದು, ಕುರುಬರು, ಕುಂಬಾರು, ಒಲೆರ ಮಾದಿಗರು, ಇವ್ರು ಉಚ್ಚೆ, ಹೇಲು ಎಲ್ಲ ಅಂತರ್ಜಲ ಸೇರ್ಕೊಂಡ್ಬಿಟ್ಟಿದೆ. ಅದು ಅಶುದ್ಧಿ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಅವರು ನೇರವಾಗಿ ಹಿಮಾಲಯದಿಂದ ತರಿಸಿ ಇಲ್ಲಿ ಸ್ನಾನ ಮಾಡೋದು, ಇಲ್ಲಿ ನೀರು ಕುಡಿಯೋದು, ಎಲ್ಲ ಅಡಿಗೆ ಮಾಡಕ್ಕೆ ಎಲ್ಲಾನು ಬರ್ಸ. ಉಡುಪಿಯಲ್ಲಿ ಈಗಲೂ ಪರಮಾಣುವಿನಿಂದನೇ ಅಡಿಗೆ ಮಾಡೋದು, ಪರಮಾಣುವಿನಿಂದನೇ ಅವ್ರು ನೀರು ಕಾಯಿಸೋದು. ನೆನಪಿರ್ಲಿ ನಿಮ್ಗೆ. ಮತ್ತೆ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾವ್ರೆ, ಹೇಳಿದ್ನಲ್ಲ, ಹುಟ್ಟಿನಿಂದನೇ ಬರೋದು, ನೀವೆಷ್ಟೇ ವಿದ್ವತ್ ಪಡೆದ್ರು ಬರಲ್ಲ ಅಂತ. ಅದು ಉದಾಹರಣೆ, ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವಾಗ ನೋಡಿ, ಕರ್ನಾಟಕದಲ್ಲಿ 2 ಪ್ರಬಲ ಸಮುದಾಯ, ಒಕ್ಕಲಿಗರು, ಲಿಂಗಾಯತರು, ಸ್ವಾಮಿಗಳು,
ನಿರ್ಮಲಾನಂದ ಸ್ವಾಮಿಗಳು ಅವ್ರ ವಿದ್ವತ್ತು ಮತ್ತೊಂದು ಎಲ್ಲ ಯಾವ ಬ್ರಾಹ್ಮಣಗೂ ಕಮ್ಮಿ ಇಲ್ಲ ಅಂತ ಅವ್ರು ಕಲ್ತಿದ್ದಾರೆ ಅನ್ಕೊಳ್ಳಿ. ಏನೇ ಕಲ್ತಿದ್ರು ಶೂದ್ರ, ಅವ್ರನ್ನ ಹೊರಗೆ ನಿಲ್ಲಿಸಿದ್ರು. ನಿಲ್ಲಿಸಿದ್ ನಿಜ ತಾನೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಉಡುಪಿಯ ಪೇಜಾವರ ಸ್ವಾಮಿಗಳು ಒಳಗಿದ್ರು. ಈ ಶೂದ್ರ ಮಠದರ ಅಂದ್ರೆ ಲಿಂಗಾಯತರ ಮಠದ ಸುತ್ತೂರು ಸ್ವಾಮಿಗಳು, ಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮಿಗಳು ಇಬ್ರು ಸಹ ಹೊರಗಡೆ ನಿಂತಿದ್ರು. ಇವ್ರು ಹೇಳೋದ್ಕೋ ಅರ್ಥ ತಾನೆ, ನೀವೇನೇ ಪಡೆದ್ರು ನೀವು ಶೂದ್ರರು. ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ನಿಮ್ಮಲ್ಲಿ ಒಡಕಿದೆ, ನಿಮ್ಮಲ್ಲಿ ಪಂಥಿ ಭೇದ ಇದೆ ಅಂದ್ರೆ ಶೂದ್ರರು. ನಾನು ಯಾವ ಜಾತಿ ಅಂತ ಹೇಳಲ್ಲ ಅಂತಾರೆ. ಅಂದ್ರೆ ನೀವು ಒಲೆಯರು, ಮಾದಿಗರು, ಕುಂಬಾರರು, ಒಕ್ಕಲಿಗರು, ಲಿಂಗಾಯತ ಮಾಡ್ಕೊಂಡಿರ್ಬೋದು. ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಶೂದ್ರರೇ. ಜನವರ ಹಾಕಿರೋದು ಎಲ್ಲರೂ ಶೂದ್ರರು. ನಿಮ್ಮಲ್ಲಿದೆ ಬೇಕಾದ್ರೆ, ನಮ್ಮಲ್ಲಿಲ್ಲ. ಬ್ರಾಹ್ಮಣರಲ್ಲಿ ಹಿಂದೆ ಇತ್ತು. ಭಸ್ಮಧಾರಿಗಳು ಮತ್ತೆ ನಾಮಕರಣರ ಮಧ್ಯೆ ಇತ್ತು. ಭಸ್ಮಧಾರಿಗಳನ್ನ ಕಂಡಮ್ಮ ಕಾಣ್ತಾ ಇದ್ವಿ. ಅವ್ರು ಆರ್ಥಿಕ ಮೇಲೆ ಬಂದ್ಮೇಲೆ ಅವ್ರು ನಮ್ಮ ಸಮಾನರಾದ್ರು. ಅವ್ರು ಯಾವುದೇ ಭೇದ ಇಲ್ವಂತೆ. ಆದ್ರಿಂದ ಶೃಂಗೇರಿಯ ಶಂಕರ ಅನುಯಾಯಿಗಳನ್ನ ಒಂದಿಬ್ಬರನ್ನ ಅಷ್ಟಮಠಕ್ಕೆ ಮಠಾಧಿಪತಿಗಳು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಇವಾಗ. ಅಷ್ಟೇ ಅಲ್ಲ, ರಾಮಾನುಜರ ಅನುಯಾಯಿಗಳನ್ನು ಇಬ್ಬರನ್ನ ಅಷ್ಟಮಠಕ್ಕೆ ಮಠಾಧಿಪತಿಗಳು ಮಾಡ್ತಾರೆ. ಮಾಧ್ವರಿಬ್ರು ಅನುಯಾಯಿಗಳನ್ನ ತಗೊಂಡೋಗಿ ಅಷ್ಟಮಯಲ್ಲಿ ಶೃಂಗೇರಿಗೆ ಒಬ್ರು ಮತ್ತೆ ಮೇಲ್ಕೋಟೆಗೆ ಒಬ್ರನ್ನ ಮಠಾಧಿಪತಿಗಳನ್ನ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈಗ ಲಕ್ಷ್ಮಣ ಅವ್ರು ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಅಂದ್ರೆ ಭೇದ ಇಲ್ಲ ಅಂತ ಹೇಳಿದ್ರಲ್ಲ, ಭೇದ ಇಲ್ಲ. ನಿಮ್ಮಲ್ಲಿರೋದು ಭೇದ, ನಿಮ್ಮಲ್ಲಿರೋದು, ನಮ್ಮಲ್ಲಿ ಯಾವುದೇ ಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಬ್ರಾಹ್ಮಣರಲ್ಲಿ ಎಷ್ಟೋ ಜನಕ್ಕೆ ಹೆಣ್ಣು ಸಿಗಲ್ಲ ಗೊತ್ತಾ, ಹುಡುಗರಿಗೆ ಗಂಟೆ 2 ಸರಿಗೆ ಹೆಣ್ಣು ಸಿಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಬೇರೆ ಬೇರೆ ಜಾತಿಯವ್ರನ್ನ ಮದುವೆ ಮಾಡ್ಕೊಬರ್ತಾರೆ. ಬೇರೆ ಬೇರೆ ಜಾತಿಯವ್ರನ್ನ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾವ್ರೆ ಅಂದ್ರೆ, ನಾನು ಅದನ್ನ ನಿಮ್ಗೆ ಓದ್ಬಿಟ್ಟು ಹೇಳಿದ್ರೆ ಚಂದ ಅನ್ಸುತ್ತೆ. ಅವ್ರು ಹೇಳಿರೋದನ್ನ ನಾನು ಓದ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ. ಬ್ರಾಹ್ಮಣರನ್ನ ಮದುವೆ ಆಗುವ ಬೇರೆ ಜಾತಿಯ ಶೂದ್ರ ಜಾತಿಯ ಹೆಣ್ಮಕ್ಳು ದಯವಿಟ್ಟು ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ, ಇತ್ತೀಚೆಗೆ ಬ್ರಾಹ್ಮಣರಲ್ಲಿ ಅಂತರ್ಜಾತಿ ವಿವಾಹಗಳು ಹಾಗೂ ಅನಾಥಾಶ್ರಮದ ಕನ್ಯೆಯರೊಂದಿಗೆ ವಿವಾಹಗಳು ಸಾಮಾನ್ಯ. ಇದು ಬ್ರಾಹ್ಮಣರು ಉದ್ದೇಶಪೂರ್ವಕವಾಗಿ ಆಗುವಂಥದ್ದಲ್ಲ, ತೀರ ಅನಿವಾರ್ಯತೆಯಿಂದ ಅಷ್ಟೇ. ಈ ಸಮಾಜ ಪಿತೃ ಪ್ರಧಾನವಾದ್ದರಿಂದ ಬ್ರಾಹ್ಮಣರ ಹೆಂಡತಿಯರೂ ಬ್ರಾಹ್ಮಣರೇ ಆಗಿರುತ್ತಾರೆ ಎನ್ನೋಣ. ಆದರೆ ಅವರು ಬ್ರಾಹ್ಮಣರ ಸಹಪಂಕ್ತಿಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುವಾಗ ನಮಗೆ ಮುಜುಗರ ಎನಿಸುತ್ತದೆ. ಕಾರಣ ಅವರು ಮೂಲತಃ ಬ್ರಾಹ್ಮಣರಲ್ಲವಾದ ಕಾರಣ ಅವರಲ್ಲಿ ಸಂಸ್ಕಾರಗಳ ಕೊರತೆ ಇರುತ್ತದೆ. ಇನ್ನು ಅನ್ಯ ಸಮುದಾಯದವರನ್ನು ಅಥವಾ ಅನಾಥಾಶ್ರಮದವರನ್ನು ಮದುವೆಯಾದ ಬ್ರಾಹ್ಮಣರ ಕೆಲವು ಮಕ್ಕಳಿಗೂ ಕೂಡ ತಮ್ಮ ತಂದೆಯ ಸಂಸ್ಕಾರ ಇರುವುದಿಲ್ಲ. ಅವ್ರು ಹೇಳ್ತಾರೆ, ಅದು ಅನಿವಾರ್ಯ. ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಅನಾಥಾಶ್ರಮದಲ್ಲೋ ಬೇರೆ ಬೇರೆ ಜಾತಿಯಲ್ಲೋ ಬ್ರಾಹ್ಮಣರು ಮದುವೆ ಮಾಡ್ಕೊಂಡ್ಬರ್ತಾರೆ. ಆದರೆ ಇಲ್ಲೇ ಮದುವೆ ಮಾಡ್ಕೊಂಡ್ಬಂದ್ರು ಸಹ ಅವ್ರಿಗೆ ಹುಟ್ಟುವ ಮಕ್ಕಳು, ಆ ಹೆಂಗಸರು ಬ್ರಾಹ್ಮಣರ ಜೊತೆ ಕೂತ್ಕೊಂಡ್ರೆ ನಮ್ಗೆ ಮುಜುಗರ ಆಗುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ, ಮೈ ಮೇಲೆ ಜಿರ್ಲೆ ಬಿಟ್ಟಂಗಾಗುತ್ತೆ, ಅಸಹ್ಯ ಆಗುತ್ತೆ. ಯಾಕಂದ್ರೆ ಬ್ರಾಹ್ಮಣರಲ್ಲ, ಬ್ರಾಹ್ಮಣರ ತಂದೆ ಹುಟ್ಟಿರ್ಬೋದು, ನಿಮ್ಗೆ ಸಂಸ್ಕಾರ ಇಲ್ಲ. ಬ್ರಾಹ್ಮಣರ ಜೊತೆ ಕೂತ್ಕೊಂಡು ತುಂಬಾ ಕಿರಿಕಿರಿ ಆಗುತ್ತೆ, ನಮ್ಗೆ ಅಸಹ್ಯ ಆಗುತ್ತೆ ಅಂತ ಹೇಳಿ ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ. ದಯವಿಟ್ಟು ಆ ಲಿಂಕ್ ನಾನು ನಿಮ್ಗೆ ಹಾಕ್ತೀನಿ, ಓದ್ಕೊಳ್ಳಿ. ಇನ್ನಾದ್ರೂ ಮನುಸ್ಮೃತಿಯನ್ನ ಇಲ್ಲಿ ಸಂವಿಧಾನ ಮಾಡ್ಲಿಕ್ಕೆ ಸಹಕರಿಸ್ಬೇಕು. ನೀವು ಮಂತ್ರಾಲಯಕ್ಕೆ ಹೋಗಿ ಉಂಡಿಗೆ ಹಾಕಿ, ಕೆಲವರು ಕೇಳಬಹುದು, ನಾವು ಗೊಬ್ಬರ ರೈತರು ಒಕ್ಕಲಿಗರೆಲ್ಲ ಗೊಬ್ಬರದಲ್ಲಿ ಕೆಲಸ ಮಾಡಿರ್ತೀವಿ, ಅಲ್ಲೆಲ್ಲೋ ಬರ್ತೀವಿ, ಪಾಪ ನಾವು ದಲಿತರು ಅಲ್ಲೆಲ್ಲ ಹೇಲ್ ಬಾಚಿರ್ತೀವಿ, ಈ ಕೈಯ ಸರಿ ತೊಳ್ಕೊಳಲ್ಲ, ಈ ಕೈಯಿಂದ ತಟ್ಟೆಗೆ ಮಂಗಳಾರತಿಗೆ ದುಡ್ಡು ಹಾಕ್ಬಿಡ್ತೀವಲ್ಲ, ಅದು ಮೈಲಿಗೆ ಆಗಲ್ವಾ ಅಂತ ಕೇಳ್ಬೋದು. ಮಂತ್ರ ಇದ್ದಾರೆ ಅದಕ್ಕೆಲ್ಲ, ಎಲ್ಲದಕ್ಕೂ ಮಂತ್ರ ಇದೆ. ನೀನು ಕೊಟ್ಟ ತಕ್ಷಣ ತಗೊಂಡಾಗ ಇಟ್ಕೊಬಿಡ್ತಾರ? ಮಂತ್ರ ಶುದ್ಧಿ ಮಾಡ್ತಾರೆ. ಮತ್ತೆ ಈ ಬೇರೆ ಬೇರೆ ಶೂದ್ರ ಮನೆಗೆಲ್ಲ ಬಂದು ಹೋಮ ಮಾಡಕ್ಕೆಲ್ಲ ಬರ್ತಾರೆ. ಕೆಲವರು ಕೇಳ್ತಾರೆ, ನಮ್ಮನೆ ಹೋಮ ಮಾಡಕ್ ಬರ್ತಾರೆ, ಕಾಳು ಕಡ್ಡಿ ದವಸ ಧಾನ್ಯ ಎಲ್ಲ ಗಂಟು ಕಟ್ಟಿ ಓಡೋಯ್ತಾರೆ, ಹೊತ್ಕೊಂಡೋಯ್ತಾರೆ, ಅದಕ್ಕೆ ಬರಲ್ವೋ ಅಂತ ಕೇಳಬಹುದು. ಮಂತ್ರ ಇದೆ, ಪ್ರತಿಯೊಂದಕ್ಕೂ ಒಂದೊಂದನ್ನ ಮಂತ್ರ ಹೇಳಿ ಶುದ್ಧಿ ಮಾಡಿ ಇಟ್ಟಿರ್ತಾರೆ. ನೋಡಿರ್ತಾನೆ, ಮಂತ್ರ ಎಲ್ಲದಕ್ಕೂ ಮಂತ್ರ ಇದೆ, ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಶೂದ್ರ ಹೆಣ್ಮಕ್ಳು ರೇಪ್ ಮಾಡಿರೋ ಅದಕ್ಕೊಂದು ಮಂತ್ರ ಇದೆ, ಪರಿಹಾರ ಇದೆ. ನಿಮ್ಮ ಸಂವಿಧಾನ ನೀವು ಮಾಡ್ಕೊಂಡ ಸಂವಿಧಾನದಲ್ಲ. ಈ ಓಟಾಕ ವ್ಯವಸ್ಥೆ ಇರ್ಕೂಡ್ದು, ಇದು ದರಿದ್ರ ವ್ಯವಸ್ಥೆ. ಯಾವನ್ನ ತೊಗೊಂಡೋಗಿ ಉನ್ನತ ಕೆಲಸ ಅಂತೆ ಎಲ್ಲ ಜನ ಎಲ್ಲ ಓಟ್ ಹಾಕದಂತೆ. ಕುರಿಗಳ್ರಿ, ಬುದ್ಧಿದೆಯೇನ್ರಿ ನಿಮ್ಗೆ? ಮನುಸ್ಮೃತಿ ತರ ಇರ್ಬೇಕು. ಒಬ್ಬ ರಾಜಗುರು ಅವನ್ ಹೆಂಗೆ ಹೇಳ್ತಾನೆ ನಂಗೆ ಕೇಳಬೇಕು. ರಾಜಗುರುನೇ ಮಾರ್ಗದರ್ಶಕ. ಈ ವೋಟಿಂಗ್ ವ್ಯವಸ್ಥೆ ಇರ್ಕೂಡ್ದು, ಮನುಸ್ಮೃತಿನೇ ಸಂವಿಧಾನ ಆಗ್ಬೇಕು. ಎಲ್ಲರೂ ಸಹ ಅದಕ್ಕೆ ಸಹಕರಿಸ್ಬೇಕು. ಶೂದ್ರರ ಏಳಿಗೆ, ಬ್ರಾಹ್ಮಣರ
ಸೇವೆಯಲ್ಲಿ. ಶೂದ್ರರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಜಾತಿಯರು ಶೂದ್ರರೇ. ಮಂತ್ರಾಲಯಕ್ಕೆ ಹೋಗೋದು, ದುಡ್ಡು ಹಾಕ್ಬೋದು, ಜೊತೆ ಕುತ್ಕೊಳಂಗಿಲ್ಲ, ಅದು ಊಟ ಮಾಡಂಗಿಲ್ಲ. ಅರ್ಥ ಆಯ್ತಾ? ಶೂದ್ರರೇ ಈಗಲಾರು ಬ್ರಾಹ್ಮಣರಿಗೆ ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರಿ ಓಂ.